ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸನೆ. ಸ್ವಾಮಿ ಶರಣಮಯ್ಯಪ್ಪ. ಮಂಡಲ ಕಾಲದ 31ನೇ ದಿನ ಇಂದು 16/12/2024 ಸೋಮವಾರ. ಶಬರಿಮಲೆ ಯಾತ್ರೆಯನ್ನು ಮಾಡುವ ದೊಡ್ಡ ಪಾದದ ಹಾದಿಯ ಯಾತ್ರಿಕರಿಗೆ ಒಂದು ಬಹು ಪ್ರಮುಖವಾದ ಸುದ್ದಿಯನ್ನು ದೇವಸ್ವಾಮಿ ಬೋರ್ಡಿನ ಅಧ್ಯಕ್ಷರಾದಂತಹ ಪ್ರಶಾಂತ್ ಸ್ವಾಮಿಗಳು ನನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎರಿಮೆಲೆಯಿಂದ ಆ ಒಂದು ಕಾನನದ ಹಾದಿಯಲ್ಲಿ 46 ಕಿಲೋಮೀಟರ್ ನಡೆಯುವ ಆ ಒಂದು ಯಾತ್ರಾರ್ಥಿಗಳಿಗೆ ಯಾವುದೇ ಕ್ಯೂನಲ್ಲಿ ಆ ಒಂದು ನಡಪಂದಲ್ಲಿ ಇರ್ಬೋದು, ನಡಪಂದಲ್ಲಿ ಕ್ಯೂ ಇರಬೇಕು. ಆ ಒಂದು ಸಪರೇಟ್ ಕ್ಯೂನಲ್ಲಿ ಆ ಒಂದು ಯಾವುದೇ ಒಂದು ಹೆಚ್ಚಿನ ಒತ್ತಡ ಇಲ್ಲದೆ ಯಾತ್ರಿಕರಿಗೆ ದರ್ಶನಕ್ಕೆ ಅನುಮತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಅವರೊಂದು ವಿವರಣೆ ಕೊಟ್ಟಿದ್ದಾರೆ. ಎರಿಮಲೆಯಲ್ಲಿ ಒಂದು ಸ್ಪೆಷಲ್ ಪಾಸನ್ನು ದೊಡ್ಡ ಪಾದದಲ್ಲಿ ಹೋಗೋರಿಗೆ ಒಂದು ಪಾಸನ್ನು ಕೊಡ್ತಾರೆ. ಏನು ಪುಲ್ಮೇಡಲ್ಲಿ ಹೋಗ್ತಾ ಇದ್ರು ಅವ್ರಿಗೆ ಒಂದು ಪಾಸ್ ಕೊಡ್ತಾ ಇದ್ರು, ಅದೇ ರೀತಿಯಲ್ಲಿ ಸೀಲ್ ಕೊಡ್ತಾ ಇದ್ರು. ಇಲ್ಲಿ ಒಂದು ಎರಿಮಲೆಯಲ್ಲಿ ಪಾಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ದೊಡ್ಡ ಪಾದದ ಹಾದಿಯಲ್ಲಿ 46 ಕಿಲೋಮೀಟರ್ ನಡೆಯುವ ಯಾತ್ರಾರ್ಥಿಗಳಿಗೆ ಈ ಒಂದು ವಿಶೇಷವಾದ ಒಂದು ಸುಖ ದರ್ಶನ ಆಗಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ತಿಳಿಸ್ತೀವಿ. ಅಲ್ಲಿಯವರೆಗೂ ಈ ವಿಶೇಷ ವಿಚಾರವನ್ನು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ತಲುಪಿಸಿ ಮತ್ತು ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವರು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ. ಆ ವ್ರತವಿದ್ದೇ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಸ್ವಾಮಿ ಶರಣಂ.